ಫ್ರೆಂಡ್ಸ್, ನಮ್ಮ ಚಾನಲ್ನ ಮೇನ್ ಉದ್ದೇಶ ಆನೆಸ್ಟ್ಲಿ ಪ್ರಾಮಾಣಿಕವಾಗಿ ಕನ್ನಡದಲ್ಲಿ ಸ್ಮಾರ್ಟ್ಫೋನ್ಸ್ಗಳ ಬಗ್ಗೆ, ಗ್ಯಾಜೆಟ್ಸ್ಗಳ ಬಗ್ಗೆ, ಟೆಕ್ನಾಲಜಿ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದು ನಮ್ಮ ಚಾನಲ್ನ ಉದ್ದೇಶವಾಗಿದೆ. ನಾನು ಚಾನಲ್ ಶುರು ಮಾಡಿ ಹತ್ರ 4 ವರ್ಷ ಮುಗಿತಾ ಬಂತು. ಇದುವರೆಗೆ ನಾನು ಅತಿ ಹೆಚ್ಚು ಕಮೆಂಟ್ಸ್ಗಳಲ್ಲಿ, ಮೆಸೇಜಸ್ಗಳಲ್ಲಿ, ವಾಟ್ಸಪ್ಪಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಅತಿ ಹೆಚ್ಚು ಮೇಲ್ಸ್ಗಳನ್ನು ಪಡ್ಕೊಂಡಿರೋದು ನಾನೊಂದು ಒಳ್ಳೆಯ ಫೋನನ್ನು ತೊಗೊಳ್ತಾ ಇದ್ದೀನಿ, ಈ ಬಜೆಟಲ್ಲಿ ಯಾವುದೊಂದು ಒಳ್ಳೆಯ ಫೋನ್ ತೊಗೊಳ್ಳಿ ಗುರು ಹೇಳಿ ಅಂತ ಎಷ್ಟೋ ಮೇಲ್ ಕಮೆಂಟ್ಸ್, ಮೆಸೇಜಸ್ಗಳನ್ನು ನೋಡ್ಕೊಂಡಿದ್ದೀನಿ. ನೀವು ತುಂಬ ಜನ ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ರಿವ್ಯೂಸ್ಗಳನ್ನ ನೋಡಿ, ನನ್ನ ಅನ್ಬಾಕ್ಸಿಂಗ್ನ ನೋಡಿ ಒಂದು ಹೊಸ ಫೋನನ್ನು ಪರ್ಚೇಸ್ ಮಾಡ್ತಿದ್ದೀರಾ. ನಾನು ಯಾವತ್ತು ಸ್ಟ್ರೇಟ್ ಫಾರ್ವರ್ಡ್ ಆಗಿ ನಮ್ಮ ಅಂತಮ್ಮ ಆಗಲಿ, ನಮ್ಮ ಫ್ಯಾಮಿಲಿ ಮೆಂಬರ್ ಯಾರು ಫೋನ್ ತೊಗೊಳ್ತಿದ್ದೀರ ಅನ್ನೋ ಹಾಗೆ ಪ್ರತಿಯೊಂದು ವಿಡಿಯೋನಲ್ಲಿ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಆ ಫೋನ್ಸ್ಗಳ ಬಗ್ಗೆ ಎಲ್ಲ ವಿಷಯಗಳನ್ನ ತಿಳಿಸ್ತಾ ಬಂದಿದ್ದೀನಿ. ಸೊ ಇದು ಒಂದು ನನ್ನ ಮೇಲೆ ನೀವು ನಂಬಿಕೆ ಇಟ್ಟಿದ್ದೀರಾ, ನನ್ನ ಮೇಲೆ ಪ್ರೀತಿ ತೋರಿಸ್ತಿದ್ದೀರಾ, ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ. ಇಷ್ಟೆಲ್ಲ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್, ನೀವು ಆದಷ್ಟು ಈ ವಿಡಿಯೋನ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಮತ್ತೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ ತಕ್ಷಣ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ಸ್ ಅಲ್ಲಿ ನೀವು ತಿಳಿಸಲೇಬೇಕು ಅಂತ ಇಂಪಾರ್ಟೆಂಟ್ ವಿಡಿಯೋನೇ ಇದೆ. ಆದಷ್ಟು ನೀವು ಸಪೋರ್ಟ್ ಮಾಡ್ತೀರಾ ಅಂತ ನಂಗೆ ಭರವಸೆ ಇದೆ. ಮೊದಲನೇದಾಗಿ ಮಾರ್ಕೆಟ್ ಅಲ್ಲಿ ಸಿಕ್ಕಾಪಟ್ಟೆ ಫೋನ್ಸ್ಗಳನ್ನ ಲಾಂಚ್ ಮಾಡ್ತಿದ್ದಾರೆ. ರಿಯಲ್ಮಿ, ಶೋಮಿ, ವಿವೋ, ಓಪೋ, ಪ್ರತಿಯೊಂದು ಕಂಪ್ನಿ ತುಂಬಾ ಬಜೆಟ್ ಅಲ್ಲಿ ತುಂಬಾ ಫೋನ್ಸ್ಗಳನ್ನ ಸೇರಿಸಿದ್ದಾರೆ. ಜನ ಪ್ರತಿ 500 ರೂಪಾಯಿಗೆ ಕನ್ಫ್ಯೂಸ್ ಆಗ್ತಿದ್ದಾರೆ. ಇದರಲ್ಲಿ ಕ್ಯಾಮ್ರಾ ಸ್ವಲ್ಪ ಜಾಸ್ತಿ ಸಿಗುತ್ತೆ, ಬ್ಯಾಟ್ರಿ ಚೆನ್ನಾಗಿದೆ, ಪವರ್ ಅಡಾಪ್ಟರ್ ಸಿಗ್ತದೆ, 4 ಕ್ಯಾಮ್ರಾಗಳು ಸಿಗ್ತಾ ಇದೆ. ಸೊ ಇದೇ ರೀತಿಯಾಗಿ ಹೆವಿ ಕನ್ಫ್ಯೂಸ್ ಆಗ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ರಿಯಲ್ಮಿ ರೀಸೆಂಟ್ಲಿ ರಿಯಲ್ಮಿ 7 ಲಾಂಚ್ ಮಾಡಿದ್ರು. ಅದಾದ ಕೆಲವೇ ದಿನಗಳಲ್ಲಿ ರಿಯಲ್ಮಿ ನಾರ್ಜೋ 20 Pro, ಎರಡರಲ್ಲಿ ಏನೂ ಚೇಂಜಸ್ಗಳಿಲ್ಲ. ಜಸ್ಟ್ ಒಂದು ಕ್ಯಾಮ್ರಾ ಸೆನ್ಸರ್ ಮತ್ತೆ 65 ವ್ಯಾಟ್ನ ಪವರ್ ಅಡಾಪ್ಟರ್ ಆ್ಯಡ್ ಮಾಡಿದ್ದಾರೆ. ಸೊ ಇದನ್ನ ಬಿಟ್ಟರೆ ಏನೂ ಚೇಂಜಸ್ ಇಲ್ಲ. ಬಟ್ ಈ ಎರಡೆರಡು ಡಿವೈಸ್ಗಳು ಮಾರ್ಕೆಟಲ್ಲಿ ಜನರನ್ನ ಇನ್ನಷ್ಟು ಕನ್ಫ್ಯೂಸ್ ಮಾಡೋಕ್ಕೆ. ಇನ್ನು ರೀಸೆಂಟ್ಲಿ ರೆಡ್ಮಿ 9 ಪ್ರೈಮ್ ಬಂತು 10,000 ರೂಪಾಯಿಗೆ ದಿ ಬೆಸ್ಟ್ ಫೋನ್ ಅಂತ ಹೇಳಿದ್ದೆ. ಸೊ ಆ ವಿಡಿಯೋ ನೋಡಿದವರು ಆ ಫೋನ್ ತೊಗೊಂಡಿರ್ತಾರೆ. ಸೊ ಮತ್ತೆ ಇವಾಗ ರೆಡ್ಮಿ 9 ಪವರ್ ಲಾಂಚ್ ಮಾಡಿದ್ರು. ಅದಕ್ಕಿಂತ 1,000 ರೂಪಾಯಿ ಜಾಸ್ತಿ ಹಾಕಿದ್ರೆ ಎಷ್ಟೋ ಮಚ್ ಬೆಟರ್ ಫೀಚರ್ಸ್ಗಳು ಸಿಗ್ತಾ ಇದೆ. ಸೊ ಈ ಫೋನ್ ತೊಗೊಂಡವ್ರಿಗೆ 15 ದಿವಸಗಳಲ್ಲಿ, 2 ದಿವಸಗಳಲ್ಲಿ, 3 ದಿವಸಗಳಲ್ಲಿ ಈ ಫೋನ್ ಲಾಂಚ್ ಆಯಿತು. ಸೊ ಮತ್ತೆ ಅವ್ರು ಕನ್ಫ್ಯೂಸ್ ಆಗ್ತಾರೆ. ನಾನು 1,000 ರೂಪಾಯಿಗೆ ನಾನು ಈ ತೊಗೊಳ್ತಿದ್ರೆ ಬೆಟರ್ ಇರ್ತಿತ್ತು, ಇದಕ್ಕಿಂತ ಬೆಟರ್ ಕ್ಯಾಮ್ರಾ ಇದೆ, ಬೆಟರ್ ಡಿಸ್ಪ್ಲೇ ಇದೆ. ಸೊ ಈ ರೀತಿ ಜನ ಕನ್ಫ್ಯೂಸ್ ಆಗ್ತಿದ್ದಾರೆ. ಇಷ್ಟೇ ಅಲ್ಲದೆ ಪ್ರತಿಯೊಂದು ಸ್ಮಾರ್ಟ್ ಫೋನ್ ಕಂಪ್ನಿ ಮಾರ್ಕೆಟಲ್ಲಿ ತಮ್ಮ ಕಾಂಪಿಟೇಟರ್ಸ್ನ ಹಿಂದಾಕೋಗೋಸ್ಕರ ಅತಿ ಕಮ್ಮಿ ಬೆಲೆಗೆ ಒಂದು ಒಳ್ಳೆ ಪರ್ಫೆಕ್ಟ್ ಸ್ಮಾರ್ಟ್ ಫೋನ್ನ ಲಾಂಚ್ ಮಾಡ್ತಿದ್ದಾರೆ. ಆದರೆ ಜನರಿಗೆ ಏನು ರಿಕ್ವೈರ್ಮೆಂಟ್ ಇದೆ, ಜನ ಏನೊಂದು ಹೊಸ ಟೆಕ್ನಾಲಜಿನ ನೋಡ್ಬೇಕು ಅನ್ಕೊಂಡಿದ್ದಾರೆ, ಯಾವುದು ಆ್ಯಕ್ಚುಲಿ ಎಲ್ಲಿ ಅಪ್ಗ್ರೇಡ್ ಆಗಬೇಕಾಗಿತ್ತು ಅದನ್ನು ನಾವಿಲ್ಲಿ ಮಾರ್ಕೆಟಲ್ಲಿ ಕಾಣ್ತಾ ಇಲ್ಲ. ಜಸ್ಟ್ ಇವಾಗ ಒಂದು ಸ್ಕ್ರೀನ್ ಬಂತು 90 Hz ಪ್ಯಾನಲ್, ಇದರ ಓವರ್ ಹೈಪ್ನ ಹುಟ್ಟಿಸಿದ್ರು. ಇವಾಗ ಟ್ರೆಂಡ್ 8,000 ರೂಪಾಯಿಗೆ ಕ್ವಾಡ್ ರಿಯರ್ ಕ್ಯಾಮ್ರಾ, ಆ ಸೆನ್ಸರ್, AI ಕ್ಯಾಮ್ರಾ, ಇದೇ ರೀತಿಯಾಗಿ ಬೇರೆ ಮಾರ್ಕೆಟ್ ಹೈಪ್ಸ್ನ ಹುಟ್ಟಿ ಜನರನ್ನ ಇವರು ಕ್ಯಾಚ್ ಮಾಡ್ತಿದ್ದಾರೆ. ಇದರಲ್ಲಿ ಮೊದಲನೇದಾಗಿ ಬರುತ್ತೆ ಸ್ಮಾರ್ಟ್ ಫೋನ್ ಕ್ಯಾಮ್ರಾಸ್. ಫಾರ್ ಎಕ್ಸಾಂಪಲ್ ನೀವು ಇವಾಗ ನೋಡ್ಕೋಬಹುದು ಮಾರ್ಕೆಟಲ್ಲಿ 8,000 to 9,000 ರೂಪಾಯಿ ಯಾವುದೇ ಒಂದು ಫೋನ್ ತೊಗೊಳಕ್ಕೆ ಹೋದಿನಿ ಅಂತಂದರೆ ಕ್ವಾಡ್ ರಿಯರ್ ಕ್ಯಾಮ್ರಾಗಳು, ನಾನು ಕ್ವಾಡ್ ರಿಯರ್ ಕ್ಯಾಮ್ರಾ ತೋರಿಸಪ್ಪ, 4 ಕ್ಯಾಮ್ರಾ ಬೇಕೇ ಬೇಕು ಅಂತ ಜನರ ರಿಕ್ವೈರ್ಮೆಂಟ್ಸ್ ಇದೆ. ಇದು ಇವರಿಂದನೇ ಆಗಿದೆ. ಜನ ಟ್ರಿಪಲ್ ರಿಯರ್ ಕ್ಯಾಮ್ರಾ ಇರ್ತಿತ್ತು ಅಂತಂದರೆ ಅದನ್ನೇ ಕೇಳ್ತಿದ್ರು. ಕ್ಯಾಮ್ರಾದಲ್ಲಿ ಇಲ್ಲಿ ಎಷ್ಟು ಅಪ್ಗ್ರೇಡ್ ಆಗ್ತಿದೆ, ಕ್ಯಾಮ್ರಾದಲ್ಲಿ ಏನೊಂದು ಹೊಸ ಟೆಕ್ನಾಲಜಿ ನೋಡ್ತಾ ಇದ್ವಿ, ಇಲ್ಲಿ ಜನ ಫೋಕಸ್ ಮಾಡ್ತಿಲ್ಲ. ಇನ್ನು ಕ್ವಾಡ್ ರಿಯರ್ ಕ್ಯಾಮ್ರಾದಲ್ಲಿ ನೀವು ಯಾವತ್ತಾದರೂ 4 ಕ್ಯಾಮ್ರಾಗಳನ್ನ ಯೂಸ್ ಮಾಡಿದ್ದೀರಾ? ಪರ್ಸ್ನಲಿ ನಾನು ಎಷ್ಟು ಫೋನ್ಸ್ಗಳನ್ನ ಅನ್ಬಾಕ್ಸ್ ಮಾಡಿದ್ದೀನಿ, ನಾನು ಯಾವತ್ತು ಮ್ಯಾಕ್ರೋ ಸೆನ್ಸರ್ ಒಂದನ್ನು ಯೂಸ್ ಮಾಡಿಲ್ಲ. ಅವರು ಅನ್ಬಾಕ್ಸ್ ಮಾಡಿರ್ತೀನಿ, ಜಸ್ಟ್ ಆ ಫೋಟೋಗಳನ್ನ ನಿಮಗೆ ತೋರಿಸೋಗೋಸ್ಕರ ಆ ಫೋಟೋಗಳನ್ನ ತೆಗೆದಿರ್ತೀನಿ. ನಾನು ಯಾವತ್ತೂ ಮ್ಯಾಕ್ರೋ ಶೂಟರ್ನ ಯೂಸ್ ಮಾಡಿಲ್ಲ. ಇನ್ನು ಡೆಪ್ತ್ ಅಂತಂದ್ರೂ ನಾವು ಪೋರ್ಟ್ರೇಟ್ ಮೋಡಲ್ಲಿ ಆರಾಮಾಗಿ ನೋಡ್ಕೊಳ್ಬೋದು. ಇನ್ನು ಅಲ್ಟ್ರಾ ವೈಡ್ ಏನತ್ತೆ, 8,000 ರೂಪಾಯಿ ಫೋನಲ್ಲಿ 5 ಮೆಗಾ ಪಿಕ್ಸೆಲ್ನ ಅಲ್ಟ್ರಾ ವೈಡ್ ಕೊಡ್ತಾರೆ. ಬಟ್ ಆ್ಯಕ್ಚುಲಿ ಇಲ್ಲಿ ಜಾಸ್ತಿ ಮೆಗಾ ಪಿಕ್ಸೆಲ್ಸ್ಗಳು ಬೇಕು. 5 ಮೆಗಾ ಪಿಕ್ಸೆಲಿಂದ ಎಷ್ಟೊಂದು ಇಮೇಜ್ನ ಇದು ಕವರ್ ಮಾಡ್ಬೋದು. ಅಲ್ಟ್ರಾ ವೈಡ್ ಅಂದರೆ ಫುಲ್ ವ್ಯೂನ ತೊಗೊಳ್ಬೇಕಾಗತ್ತೆ. ಸೊ ಇಲ್ಲಿ ಜಾಸ್ತಿ ಪಿಕ್ಸೆಲ್ಸ್ಗಳನ್ನ ಕ್ಯಾಪ್ಚರ್ ಮಾಡೋಕ್ಕೆ ಇಲ್ಲಿ ಜಾಸ್ತಿ ಮೆಗಾ ಪಿಕ್ಸೆಲ್ ಬೇಕು. ಬಟ್ 5 ಮೆಗಾ ಪಿಕ್ಸೆಲ್ ಕೊಟ್ಟು ಜಸ್ಟ್ ಒಂದು ನಾವು ಕ್ಯಾಮ್ರಾ ಕೊಡ್ತಾ ಇದ್ವಿ ಗುರು, 4 ಕ್ಯಾಮ್ರಾ ಕೊಡ್ತಾ ಇದ್ವಿ ಗುರು ಅಂತೇಳಿ ಮಾರ್ಕೆಟಲ್ಲಿ ಹೈಪ್ ಹುಡ್ಸಿ ಈ ರೀತಿಯಾಗಿ ಫೋನ್ಸ್ಗಳನ್ನ ಜನ ನೋಡ್ತಿದ್ದಾರೆ. ಇಲ್ಲಿ ಕ್ಯಾಮ್ರಾಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ, ಬಟ್ ಕ್ಯಾಮ್ರಾದಲ್ಲಿ ಕ್ವಾಲಿಟಿ ಚೇಂಜಸ್ ಆಗ್ತಿಲ್ಲ. ಸೊ ಇದನ್ನು ಯಾವ ಕಂಪ್ನಿ ಕೂಡ ಕೊಡ್ಬೋದಾಯ್ತಾ? ಜಸ್ಟ್ ನಿಮಗೆ 6,000-7,000 ರೂಪಾಯಿ ಕೂಡ 2 ಸೆನ್ಸರ್ಸ್ಗಳು ಸಿಗುತ್ತೆ. ಇದೇನು ದೊಡ್ಡ ಮ್ಯಾಟ್ರ್ ಅಲ್ಲ. ಬಟ್ ಇಲ್ಲಿ ಇಂಪ್ರೂವ್ಮೆಂಟ್ ಏನಾಗ್ತಿದೆ, ಕ್ಯಾಮ್ರಾದಲ್ಲಿ ಏನು ಹೊಸದಾಗಿ ಚೇಂಜಸ್ ಆಯಿತು, ಇವರು AI-ನಲ್ಲಿ ಏನೆಲ್ಲ ಚೇಂಜಸ್ ಮಾಡಿದ್ರು, ಇದನ್ನ ಯಾರು ಯಾವತ್ತು ಅಬ್ಸರ್ವ್ ಮಾಡೋದಿಲ್ಲ. ಇಷ್ಟಲ್ಲದೆ ಆ್ಯಪಲ್ ಜೊತೆ ನಾವೆಲ್ಲ ಕಂಪೇರ್ ಮಾಡಿದ್ವಿ ಅಂತಂದರೆ ಅವರು 12 ಮೆಗಾ ಪಿಕ್ಸೆಲ್ ಇಡೀ ವರ್ಲ್ಡ್ನಲ್ಲಿ ಟಾಪ್ ನಂಬರ್ 1 ಕ್ಯಾಮ್ರಾದಲ್ಲಿದ್ದಾರೆ. ಬಟ್ 12 ಮೆಗಾ ಪಿಕ್ಸೆಲ್ ಇಟ್ಕೊಂಡು ಒಂದು ಸೈಡ್ ನೀವು ಅನ್ಕೋಬೋದು ದುಡ್ಡು ಜಾಸ್ತಿ ಕೊಡ್ತಾ ಇದ್ದೀವಿ ಅನ್ಕೋಬೋದು. ಬಟ್ ಇವರು ಅಪ್ಗ್ರೇಡ್ ಮಾಡ್ಬೋದಿತ್ತಲ್ವಾ ಆ್ಯಪಲ್ ಅವರು. ಇವರು 48 ಮೆಗಾ ಪಿಕ್ಸೆಲ್, 64 ಮೆಗಾ ಪಿಕ್ಸೆಲ್ ಮಾರ್ಕೆಟಲ್ಲಿ ಹೈ ಪುಡ್ಸೋದಿತ್ತಲ್ವಾ. ಸೊ ಚೈನೀಸ್ ಕಂಪ್ನಿಗಳಿಗೆಲ್ಲ ಗೊತ್ತು, ನಾವು ಎಷ್ಟು ಓದಾಡಿದ್ರು 20,000 ರೂಪಾಯಿ ಒಳಗಡೆ, 20,000 ರೂಪಾಯಿ ಒಳಗಡೆ ಚೈನೀಸ್ ಫೋನ್ಸ್ಗಳನ್ನ ಯಾರು ತೊಗೊಳ್ಳಲ್ಲ, OnePlus ಬ್ರ್ಯಾಂಡ್ ಆಗ್ಬಿಟ್ರೆ. ಸೊ OnePlus ಅವರು ಸ್ವಲ್ಪ
ಸ್ವಲ್ಪ ಜಾಸ್ತಿ ಟ್ರಗಲ್ ಮಾಡಿದ್ರೆ, ಒಳ್ಳೆ ಕೆಲಸ ಮಾಡಿದ್ರೆ, ಒಳ್ಳೆ ಕ್ಯಾಮ್ರಾ ಸೆನ್ಸಸ್ಗಳನ್ನ ಒಳ್ಳೆ ಸ್ಪೆಸಿಫಿಕೇಶನ್ ಕೊಡ್ತಾ ಬಂದಿದ್ದಾರೆ. ಸೊ ಇವರು ಮಿಡ್ ರೇಂಜಲ್ಲಿ ಏನು ರಿಯಲ್ಮಿನವರು, ಶೋಮಿನವರು, ರೆಡ್ಮಿನವರು, ಪೋಕೋನವರು, ಇನ್ನಿತರ ಇನ್ಫಿನಿಕ್ಸ್ ಅದು ಇದು ಬ್ರ್ಯಾಂಡ್ಸ್ಗಳಿದೆ, ಇವರು ಇಲ್ಲೇ ಓದಾಡ್ತಾರೆ. ಇವ್ರ ಫೋನ್ಸ್ಗಳನ್ನ ಯಾರು ಯಾವತ್ತು 25,000 30,000 ರೂಪಾಯಿ ಕೊಟ್ಟು ತೊಗೊಳ್ಳಲ್ಲ. ನೀವು ಯಾರಾದರೂ ತೊಗೊಳಕ್ಕೆ ಹೋಗ್ತಿದ್ದೀರಾ ಅಂತಂದ್ರೆ ಕೂಡ ನಾನು ತೊಗೊಳ್ಬೇಡಿ ಅಂತ ನಾನು ಒಪಿನಿಯನ್ ಶೇರ್ ಮಾಡ್ತೀನಿ. ತೊಗೊಳೋದು ಬಿಡೋದು ನಿಮ್ಮ ಇಷ್ಟ. ಇನ್ನು 4ನೇದಾಗಿ ಸ್ಮಾರ್ಟ್ ಫೋನ್ಸ್ಗಳಲ್ಲಿ ಅತಿ ಹೆಚ್ಚು ಹೈಪ್ ಹುಟ್ಟುವುದು ಅಂತಂದರೆ ಅದರಿರುವಂಥ ಪ್ರೊಸೆಸರ್ ಮತ್ತು ಅದರಲ್ಲಿ ಎಷ್ಟೊಂದು ರ್ಯಾಮ್ ಕೊಡ್ತಿದ್ದಾರೆ. ಸೊ ಇದ್ರ ಬಗ್ಗೆ ತುಂಬ ಅಂದರೆ ತುಂಬ ಹೈಪ್ ಹುಟ್ಟುತ್ತೆ. ಅದರಲ್ಲಂತೂ ನೀವೆಲ್ಲ ಮಿಲಿಯನ್ ಫಾಲೋವರ್ಸ್ ಇರುವಂಥ ಹಲವಾರು ಯೂಟ್ಯೂಬರ್ಸ್ಗಳನ್ನ ಫಾಲೋ ಮಾಡ್ತೀರಾ. ಇದ್ರ ಬಗ್ಗೆ ಜಾಸ್ತಿ ಹೇಳೋಕ್ಕೆ ಇಷ್ಟಪಡಲ್ಲ. ಆದರೂ ಅವರೆಲ್ಲ ಟೆಕ್ ನ್ಯೂಸ್ಗಳಲ್ಲಿ ಈ ಫೋನ್ ಬರ್ತಾ ಇದೆ, BIS ಅಲ್ಲಿ ಸರ್ಟಿಫಿಕೇಟ್ ಆಯಿತು, ಈ ಫೋನ್ ಬರ್ತಾ ಇದೆ 120 ಹಾರ್ಡ್ಸೊಂದಿಗೆ 108 ಮೆಗಾ ಪಿಕ್ಸೆಲ್, ದಿನಾಲೂ ಓವರ್ ಹೈಪ್ ನೋಡ್ತೀವಿ. ಪ್ರತಿಯೊಂದು ಫೋನ್ಸ್ಗಳು ಲೀಕ್ ಇವ್ರಿಗೆ ಸಿಗುತ್ತೆ. ಅದರಲ್ಲಿ ಎಷ್ಟೊಂದು ಸುಳ್ಳು ಇರುತ್ತೆ ಅದು ಯಾರಿಗೂ ಗೊತ್ತಿರಲ್ಲ. ಕೆಲವೊಂದು ಟೈಮ್ ಇವರೇ ಕ್ರಿಯೇಟ್ ಮಾಡಿಬಿಡ್ತಾರೆ. ಸೊ ಈ ರೀತಿ ನಾವು ಹಲವಾರು ವಿಷಯಗಳನ್ನ, ಅದು ಜನರಿಗೆ ಈಸಿಯಾಗಿ ಅರ್ಥ ಆಗಲ್ಲ, ಬಟ್ ನಮ್ಮಂಥವ್ರಿಗೆ ಅರ್ಥ ಆಗುತ್ತೆ. ಇಷ್ಟೇ ಅಲ್ಲದೆ ಆ ಹೈಪ್ ಹುಟ್ಟಿಸೋದು ಅದಕ್ಕೊಂದು ರೀಸನ್ ಇರುತ್ತೆ. ಕಂಪ್ನಿಯವರು ಇವ್ರಿಗೆ ಪೇಡ್ ಮಾಡಿರ್ತಾರೆ, ಇವಾಗ ದುಡ್ಡು ಕೊಟ್ಟು ಆ ಮಾರ್ಕೆಟಲ್ಲಿ ಆ ಫೋನ್ಸ್ಗಳ ಬಗ್ಗೆ ಇನ್ನಷ್ಟು ಜಾಸ್ತಿ ಹೈಪ್ ಹುಟ್ಟಿಸೋದು. ಸೊ ಈ ರೀತಿಯಾಗಿ ಮಾರ್ಕೆಟಲ್ಲಿ ತುಂಬ ಅಂದರೆ ತುಂಬ ಡೀಲ್ಸ್ಗಳಾಗುತ್ತೆ. ಸೊ ನಾನು ಸ್ವಲ್ಪ ಸೀಕ್ರೆಟ್ಸ್ಗಳನ್ನ ಬಿಚ್ಚಿಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಈ ಎಲ್ಲ ವಿಷಯಗಳು ಜನಕ್ಕೆ ಅಷ್ಟೊಂದು ಈಸಿಯಾಗಿ ಅರ್ಥ ಆಗಲ್ಲ. ಸ್ವಲ್ಪ ನಾವಿನ್ನು ಮುಂದೆ ಹೋಗೋಣ. ನಾವೆಲ್ಲ ಸ್ಮಾರ್ಟ್ ಫೋನ್ಸ್ಗಳಲ್ಲಿ ಒಳ್ಳೊಳ್ಳೆ ಪ್ರೊಸೆಸರ್ಗಳನ್ನ ನೋಡೋಕ್ಕೆ ಇಷ್ಟಪಡ್ತೀವಿ. ಒಂದು ಚಿಕ್ಕ ಎಕ್ಸಾಂಪಲ್, ರಿಯಲ್ಮಿ 6 ಅಲ್ಲಿ ಮೀಡಿಯಾಟೆಕ್ನ Helio G90T ಪ್ರೊಸೆಸರ್ ಇತ್ತು. ಆ ಫೋನ್ ಲಾಂಚ್ ಆದ 2-3 ತಿಂಗಳು ಅಥವಾ 4 ತಿಂಗಳೊಳಗೆ ರಿಯಲ್ಮಿ 7 ಬರುತ್ತೆ. ಅದು Helio G95 ಪ್ರೊಸೆಸರ್ ಬರುತ್ತೆ. ಎರಡರಲ್ಲಿ ಏನು ಡಿಫ್ರೆನ್ಸ್? ಎರಡರಲ್ಲಿ ಬೆಲೆ ಕೂಡ ಸ್ಟಾರ್ಟಿಂಗಲ್ಲಿ 14,000 ರೂಪಾಯಿಗೆ ರಿಯಲ್ಮಿ 6 ಬಂದಿತ್ತು. ಇವಾಗ ಕೂಡ ರಿಯಲ್ಮಿ 7 ನಿಮಗೆ 14,500 ಅಥವಾ 15,000 ರೂಪಾಯಿಗೆ ಸಿಗ್ತಾ ಇದೆ. ಎರಡೂ ಫೋನ್ಸ್ಗಳು ಟೈಮ್ ಜಾಸ್ತಿ ಕಮ್ಮಿ ಆಗಿದೆ, ಬಟ್ ಎರಡೂ ಫೋನ್ಸ್ಗಳು ಒಂದೇ ಬೆಲೆಗೆ ಲಾಂಚ್ ಆಗಿದೆ. ಸೊ ಇಲ್ಲಿ ರಿಯಲ್ಮಿ 6 ತೊಗೊಂಡವರು ಅವ್ರ ನನ್ನ ಫೋನ್ ಹಳೆಯದಾಯ್ತು ಗುರು, 2-3 ತಿಂಗಳಲ್ಲಿ ನಾನು 14,000 ರೂಪಾಯಿ ಹಾಕಿದ್ದೀನಿ, ನನ್ನ ಫೋನ್ ಹಳೆಯದಾಯಿತು, ಯಾಕೆ ಈ ರೀತಿ ಫೀಲ್ ಆಗುತ್ತೆ? ರಿಯಲ್ಮಿ 6 ಬಂದಿರುವಾಗ ಇದ್ರ ಬಗ್ಗೆ ತುಂಬ ಅಂದರೆ ತುಂಬ ಹೈಪ್ ಇತ್ತು. G90T ಸಖತ್ ಗೇಮಿಂಗ್ ಪ್ರೊಸೆಸರ್, ನಿಜವಾಗ್ಲೂ ಇನ್ನೂ ಕೂಡ ದಿ ಬೆಸ್ಟ್ ಗೇಮಿಂಗ್ ಪ್ರೊಸೆಸರ್. ಈ ಫೋನ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಬಟ್ ರಿಯಲ್ಮಿ 7 6ಗಿಂತ ಎಷ್ಟೋ ಮಚ್ ಬೆಟರ್ ಇದೆ, ಸಖತ್ತಾಗಿದೆ. ಇದಕ್ಕಿಂತ ಮಸ್ತ್ ಗೇಮಿಂಗ್ ಮಾಡ್ಕೋಬೋದು. ಇದನ್ನು ಯಾವತ್ತೂ ಕಂಪೇರ್ ಮಾಡಲ್ಲ. ರಿಯಲ್ಮಿ ಜೊತೆ ಅಥವಾ ಬೇರೆ ಸೇಮ್ ಪ್ರೊಸೆಸರ್ ಜೊತೆ ಯಾರು ಕಂಪೀಟ್ ಮಾಡಲ್ಲ. ಬಟ್ ಬೇರೊಂದು ಬ್ರ್ಯಾಂಡ್ ಜೊತೆ ಕಂಪೀಟ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಸೊ ಈ ಪ್ರೊಸೆಸರ್ಗೆ ಜಸ್ಟ್ 8% ಡಿಫ್ರೆನ್ಸ್ ಇದೆ. ಬೆಂಚ್ ಮಾರ್ಕಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಹತ್ರ ರ್ಯಾಂಕಿಂಗ್ಗಳನ್ನ ಚೇಂಜಸ್ ನೋಡ್ತಾ ಇದ್ವಿ. ಬಟ್ ಎರಡೂ ಪ್ರೊಸೆಸರ್ಗಳು ಸೇಮ್ ಇದೆ. ಇಲ್ಲಿ ಮಾರ್ಕೆಟಲ್ಲಿ ಕಂಪ್ನಿಗಳು ಏನು ಮಾಡುತ್ತೆ, ಜಾಸ್ತಿ ಕ್ವಾಂಟಿಟಿ ಸ್ಮಾರ್ಟ್ ಫೋನ್ಸ್ಗಳನ್ನ ತೊಗೊಂಡು ಜನರನ್ನ ಮನಸ್ಸು ಬದಲಾಯಿಸಿ ಆ ಫೋನ್ಸ್ಗಳನ್ನ ತೊಗೊಳ್ಳೋ ಹಾಗೆ ಮಾಡ್ತಾರೆ. ಏನು ಡಿಫ್ರೆನ್ಸ್ ಇದೆ? ರಿಯಲ್ಮಿ 6 ಇನ್ನೂ ತುಂಬ ಚೆನ್ನಾಗಿದೆ. G90T ಪ್ರೊಸೆಸರ್, ಸಖತ್ ಗೇಮ್ ಆಟ ಆಡ್ಕೋಬೋದು, 90 Hz ಪ್ಯಾನಲ್ ಇದೆ. 7 ಬಂತು, ಯಾಕೆ ನೀವು ಬೇಜಾರಾಗ್ತಿದ್ದೀರಾ? ಯಾಕೆ ನಿಮ್ಮ ಫೋನ್ ನಿಮ್ಗೆ ಹಳೇದು ಅನಿಸ್ತಿದೆ? ಇದು ಮಾರ್ಕೆಟ್ನ ಓವರ್ ಹೈಪ್, ಇದು ಅಸಲಿ ಸತ್ಯ. ಇನ್ನು ಇದಕ್ಕಿಂತ ಇಂಟ್ರೆಸ್ಟಿಂಗ್ ಮತ್ತೊಂದು ಕರಾಳ ಸತ್ಯ ಅದು ಯೂಟ್ಯೂಬರ್ಸ್ ಬಗ್ಗೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಬ್ರ್ಯಾಂಡ್ ಒಂದು ಸ್ಮಾರ್ಟ್ ಫೋನ್ ನನಗೆ ರಿವ್ಯೂ ಮಾಡೋಕ್ಕೆ ಕಳಿಸ್ತಾರೆ ಅಂತ ಅಂದ್ಕೊಳ್ಳಿ, ಮತ್ತು ಅದನ್ನು ರಿಟರ್ನ್ ತೊಗೊಳ್ತಾರೆ, ಇದೆಲ್ಲ ಸೆಕೆಂಡರಿ. ಈ ಫೋನ ನಾನು ಅನ್ಬಾಕ್ಸ್ ಮಾಡ್ತೀನಿ, ಈ ಫೋನ್ ಬಗ್ಗೆ ನಾನು ಕಂಪೇರ್ ಮಾಡೋ ಹಂಗಿಲ್ಲ. ಈ ಫೋನ್ ಯಾವ ಪ್ರೈಸ್ ರೇಂಜಲ್ಲಿದೆ, ಈ ಫೋನ್ ಹಾಗಿದೆ, ಇದಕ್ಕಿಂತ ಕ್ಯಾಮ್ರಾ ಅದರಲ್ಲಿ ಚೆನ್ನಾಗಿದೆ, ಸೊ ಈ ಫೋನ್ಗಿಂತ ಹಾಗಿದೆ, ನಾನು ಈ ರೀತಿ ಮಾತಾಡೋ ಹಾಗೆ ಇಲ್ಲ. ಜಸ್ಟ್ ಇದು 1 ವೀಕ್ ಮಾತ್ರ. ಈ 1 ವೀಕ್ ಆದ ತಕ್ಷಣ ನಾನು ಈ ಫೋನ್ನ ಮತ್ತೊಂದು ಫೋನ್ ಜೊತೆ ಕಂಪೇರ್ ಮಾಡ್ಬೋದು. ಅಷ್ಟರಲ್ಲಿ ಈ ಫೋನ ಫಸ್ಟ್ ಸೇಲಲ್ಲಿ ಆಗಿರುತ್ತೆ, ಜನ ಪರ್ಚೇಸ್ ಮಾಡಿರ್ತಾರೆ. ಆಮೇಲೆ ನಾನು ಕಂಪೇರ್ ಮಾಡಿದ ತಕ್ಷಣ ಜನ ನನಗೆ ಬೈದ್ಬಿಡ್ತಾರೆ. ಸೊ ಹೀಗಾಗಿ ಈ ಫೋನ್ನ ಮತ್ತೊಂದು ಬ್ರ್ಯಾಂಡ್ ಫೋನ್ ಜೊತೆ ಆದಷ್ಟು ತುಂಬ ಜನ ಕಂಪೇರ್ ಮಾಡೋದನ್ನು ಕಮ್ಮಿ ನೋಡಿದ್ದೀನಿ. ಸೊ ಈ ರೀತಿ ಮಾರ್ಕೆಟಲ್ಲಿರುವಂಥ ಒಂದು ಸೀಕ್ರೆಟ್ ಮತ್ತೊಂದು ವಿಷಯ ನಿಮ್ಗೆ ಗೊತ್ತಾಯಿತು. ಇಷ್ಟೇ ಅಲ್ಲದೆ ಈ ಕಂಪ್ನಿಗಳು ಒಂದು ರೀತಿ ಫೋರ್ಸ್ ಇರುತ್ತೆ ನಮ್ಮ ಮೇಲೆ. ಆ್ಯಕ್ಚುಲಿ ನಾನು ಯಾವುದೇ ಒಂದು ಬ್ರ್ಯಾಂಡ್ ಫೋನ್ ಕಳಿಸಿದೆ ಅಂತ ಅಂದ್ಕೊಳ್ಳಿ, ಇವತ್ತಿಲ್ಲ ನಾಳೆ ನನ್ನ ಜೊತೆ ಕೂಡ ಇದು ಪ್ರಾಬ್ಲಮ್ ಆಗ್ಬೋದು. ಒಂದು ಬ್ರ್ಯಾಂಡ್ ನನ್ನ ಫೋನ್ ಕಳಿಸುತ್ತೆ, ಈ ಫೋನಲ್ಲಿರುವಂಥ ವಿಷಯಗಳನ್ನ ನಾನು ಸ್ವಲ್ಪ ಇಂಡೈರೆಕ್ಟ್ಲಿ ನಿಮ್ಗೆ ವಿಷಯಗಳನ್ನ ತಿಳಿಸ್ಕೊಡ್ಬೇಕಾಗತ್ತೆ. ಡೈರೆಕ್ಟ್ಲಿ ಯಾವತ್ತೂ ಯಾವುದೇ ಯೂಟ್ಯೂಬರ್ಗೆ ಹೇಳೋಕ್ಕಾಗಲ್ಲ. ಕಾರಣ ಅದ್ರ ಬಗ್ಗೆ ನಾವು ಡೈರೆಕ್ಟ್ಲಿ ಆನ್ಸರ್ ಮಾಡ್ತಾ ಹೋದ್ವಿ. ಈ ಕಂಪ್ನಿ ನಮ್ಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದೆ, ಸೊ ಇವ್ರು ಅಡ್ವರ್ಟೈಸ್ಮೆಂಟ್ ಆಗ್ತಿಲ್ಲ, ಇಲ್ಲಿ ಇವ್ರಿಗೆ ಲಾಸ್ ಆಗ್ತಿದೆ. ನಾವು ಜನರಿಗೆ ಒಂದು ಒಳ್ಳೆ ವ್ಯೂನ ಹೇಳ್ತಾ ಇದ್ವಿ, ಜನ ಚೆನ್ನಾಗಿಲ್ಲ ಗುರು ಯಾಕೆ ತೊಗೊಳ್ತಿದ್ದೀರಾ ಅಂತ ನಾವೇ ಕಾಮಿಡಿ ಮಾಡ್ತಾ ವಿಡಿಯೋ ಮಾಡಿದ್ವಿ ಅಂತಂದರೆ ಈ ಕಂಪನಿ ಅಡ್ವರ್ಟೈಸ್ಮೆಂಟ್ ನಮ್ಮಿಂದ ಸ್ಟಾಪ್ ಮಾಡ್ಕೊಂಡು ಬರುತ್ತೆ. ಸೊ ಈ ರೀತಿ ನಮಗೆ ತುಂಬ ಬಾರಿ ಆಗಿದೆ. ಬಟ್ ಇಲ್ಲಿ ಕನೆಕ್ಷನ್ ಕಟ್ ಆಯಿತು ಅಂತಂದರೆ ನಮ್ಗೆ ಸ್ವಲ್ಪ ವ್ಯೂಸ್ ಬರೋದು ಕಮ್ಮಿ ಆಗುತ್ತೆ. ಸೊ ನಾವು ಆದಷ್ಟು ಆವಾಗ ದುಡ್ಡು ಕಲೆಕ್ಟ್ ಮಾಡಿಕೊಂಡು ಸ್ಮಾರ್ಟ್ ಫೋನ್ಸ್ಗಳನ್ನ ಪರ್ಚೇಸ್ ಮಾಡಿ ನಿಮ್ಮೊಂದೇ ಆನೆಸ್ಟ್ ವೇನಲ್ಲಿ ರಿವ್ಯೂ ತೊಗೊಂಡು ಬರ್ತಿದ್ದೀನಿ. ಸೊ ಇಂಥ ಕೆಲವೊಂದು ವಿಷಯಗಳು
ಡೀಪಾಗಿ ಹೇಳಬೇಕಾಗತ್ತೆ, ಆವಾಗ ಮಾತ್ರ ಜನರಿಗೆ ಅರ್ಥ ಆಗುತ್ತೆ. ಇನ್ನು ನೆಕ್ಸ್ಟ್ ಸ್ವಲ್ಪ ನಾವು ಮತ್ತೆ ಮುಂದೆ ಹೋಗೋಣ. ರ್ಯಾಮ್ಸ್ಗಳು ಸ್ಮಾರ್ಟ್ ಫೋನ್ಸ್ಗಳಲ್ಲಿ ಎಷ್ಟು ರ್ಯಾಮ್ ಇರಬೇಕು ಗುರು? ನನ್ನ ಪ್ರಕಾರ ನಾರ್ಮಲಿ 4 GB. ನೀವು ಗೇಮ್ ಆಟ ಆಡ್ತಿದ್ದೀರಾ ಅಂತಂದರೆ 4 GB. ಇನ್ನು ಸ್ವಲ್ಪ ಹೆವಿ ಎಡಿಟಿಂಗ್ ಯೂಟ್ಯೂಬರ್ ಇದ್ದೀರಾ, ಮಸ್ತ್ ನಾನೆಲ್ಲ ವಿಡಿಯೋ ಎಡಿಟ್ ಮಾಡಬೇಕು ಅಂತಂದರೆ ನನ್ನ ಪ್ರಕಾರ 6 GB ಜಾಸ್ತಿ ಆಯ್ತು ಗುರು. 6 GB ಬಿಡೆ 8 GB ಇಟ್ಕೋಣ. ಸದ್ಯಕ್ಕೆ ಮಾರ್ಕೆಟಲ್ಲಿ 10 GB ರ್ಯಾಮ್ ಬರ್ತಾಯಿದೆ, 12 GB ರ್ಯಾಮ್ ಬರ್ತಿದೆ. ನನ್ನ ಗುರು ಮೊನ್ನೆ ನನ್ನ PC ಚೇಂಜ್ ಮಾಡಿದ್ದೀನಿ ಆಯಿತಾ. ನಾನು 4 GB ರ್ಯಾಮ್ ಇರುವಂಥ ಲ್ಯಾಪ್ಟಾಪಲ್ಲಿ ನನ್ನ ವೀಡಿಯೋಗಳನ್ನ ಎಡಿಟ್ ಮಾಡ್ತಿದ್ದೀನಿ. ಫೋನ್ಸ್ಗಳಲ್ಲಿ 8 GB 10 GB 12 GB ಅವಶ್ಯಕತೆ ಇಲ್ಲ. ಇದು ಜಾಸ್ತಿ ಓವರ್ ಹೈಪ್, ಇದು ಅವಶ್ಯಕತೆ ಇಲ್ಲ ಆಯಿತಾ. ರ್ಯಾಮ್ ಕೆಲಸ ಏನು? ನೀವೊಂದು ಅಪ್ಲಿಕೇಶನ್ ಓಪನ್ ಮಾಡ್ತೀರಾ, ವಾಟ್ಸಪ್ ಓಪನ್ ಮಾಡ್ತೀರಾ, 200-300 MB ನಿಮ್ಮ ರ್ಯಾಮಲ್ಲಿ ಸಿಗುತ್ತೆ. ಇನ್ನು ಯೂಟ್ಯೂಬ್ ಓಪನ್ ಮಾಡ್ತೀರಾ, ಅದೊಂದು 100-200 MB ಓಪನ್ ಆಗುತ್ತೆ. ಇದೇ ರೀತಿಯಾಗಿ ನೀವು ಕಂಟಿನ್ಯೂ ಆಗಿ ಒಂದು 10 ಅಪ್ಲಿಕೇಶನ್ ಯೂಸ್ ಮಾಡಿದ್ರಿ, ಪಬ್ಜಿ ಸಡನ್ನಾಗಿ ಓಪನ್ ಮಾಡಿದ್ರಿ ಅಂತಂದರೆ ಎಲ್ಲ ಕೂಡಿ ನನ್ನ ಪ್ರಕಾರ 1.5 GB 2 GB ಯೂಸ್ ಆಗುತ್ತೆ. ಉಳಿದಿರುವಂಥ 2 GB ಫ್ರೀ ಇರುತ್ತಲ್ವ 4 GB ರ್ಯಾಮ್ ಫೋನಲ್ಲಿ, ಆರಾಮಾಗಿ ಮ್ಯಾನೇಜ್ ಮಾಡ್ಕೋಬೋದು, ಏನೂ ಪ್ರಾಬ್ಲಮ್ಸ್ಗಳಾಗಲ್ಲ. ಜಸ್ಟ್ ಅದು ಭ್ರಮೆ. ಜನರ ತಲೆಯಲ್ಲಿ 6 GB ಗುರು ಸಾಕಷ್ಟು ಸ್ಪೀಡಾಗಿರುತ್ತೆ, 8 GB ಗುರು ಸಾಕತ್ತಾಗಿರುತ್ತೆ. ಸೊ ಇದು ಅಸಲಿ ಸತ್ಯ. ಇನ್ನು 4ನೇದಾಗಿ ಸ್ಮಾರ್ಟ್ ಫೋನ್ ಕಂಪ್ನಿಗಳು ಅತಿ ಜಾಸ್ತಿ ಹೈಪ್ ಹುಟ್ಟಿಸಿರೋದು ನಾನು ನೋಡ್ತಾ ಇದ್ವಿ, ಅದು ಸ್ಕ್ರೀನ್ ರಿಫ್ರೆಶ್ ರೇಟಲ್ಲಿ. OnePlus ಅವರು ಸ್ಟಾರ್ಟಿಂಗಲ್ಲಿ 90 Hz ಪ್ಯಾನಲ್ ತೊಗೊಂಡ್ಬಂದರು, ಮಾರ್ಕೆಟಲ್ಲಿ ಸಖತ್ ಹವಾ ಆಯಿತು, ತುಂಬ ಹೈಪ್ ಹೊಡೆದ್ರು, ಯೂಟ್ಯೂಬರ್ಸ್ಗಳು ತುಂಬ ಅದ್ರ ಬಗ್ಗೆ ಮಾತಾಡಿದ್ರು. 120 Hz ಸ್ಕ್ರೀನ್ ರಿಫ್ರೆಶ್ ರೇಟ್ ಬಂತು Poco X2. ನಾನು ಏನು ಸಖತ್ತಾಗಿದೆ ಗುರು ನಾನೆಲ್ಲ ಸ್ಟಾರ್ಟಿಂಗ್ ಅಂದ್ಕೊಂಡಿದ್ದೆ. ಬಟ್ ಬರ್ತಾ ನನಗೆ ಡೇ ಲೈಫ್ ಯೂಸೇಜಲ್ಲಿ ಯಾವುದು 90 Hz ಯಾವುದು ನಾರ್ಮಲ್ ಪ್ಯಾನಲ್, ನಾನೆಲ್ಲ Reno 4 Pro ಕೂಡ ನಾನು ಯೂಸ್ ಮಾಡಿದ್ದೆ, ನನಗೆ ಗೊತ್ತೇ ಆಗಲಿಲ್ಲ. ಬರ್ತಾ ನಾನು 120 Hz ಯೂಸ್ ಮಾಡ್ತಿದ್ರೆ ಇನ್ನೂ ಕನ್ಫ್ಯೂಸ್ ಇದ್ದೀನಿ. ನಾನು 120 Hz ಯೂಸ್ ಮಾಡ್ತಿದ್ದೀರಾ ಅಥವಾ ನಾರ್ಮಲ್ ಇದೆ ನನಗೆ ಖಂಡಿತ ಗೊತ್ತಿಲ್ಲ. ಸೊ ಇದು ಮಾರ್ಕೆಟಲ್ಲಿ ಒಂದು ಜಸ್ಟ್ ಓವರ್ ಹೈಪ್. LCD ಪ್ಯಾನಲ್ ಏನು ಕೊಡ್ತಿದ್ವಿ, ಜಸ್ಟ್ ಒಂದು ಸ್ಕ್ರೀನ್ ರಿಫ್ರೆಶ್ ರೇಟ್ನ ಹಾಕಿದ್ರೆ ಜನಕ್ಕೆ ಇದೊಂದು ಅಟ್ರಾಕ್ಟ್ ಅನ್ಸುತ್ತೆ, ಮಾರ್ಕೆಟಲ್ಲಿ ಸ್ವಲ್ಪ ಜಾಸ್ತಿ ಹೈಪ್ ಹುಟ್ಟುತ್ತೆ, ಇದಕ್ಕೋಸ್ಕರ ಮಾಡ್ತಿದ್ದಾರೆ. ಬಟ್ ಸ್ಯಾಮ್ಸಂಗ್ ಅವರು AMOLED ಪ್ಯಾನಲ್ನ ಮಾಡ್ತಾರೆ. ಸೊ ಇವರು ಯಾವತ್ತಾದರೂ ಇವರು ಮಿಡ್ ರೇಂಜ್ ಫೋನ್ಸ್ಗಳಲ್ಲಿ ಅಥವಾ ಸದ್ಯಕ್ಕೆ ಹೊಸ ಫ್ಲಾಗ್ಶಿಪ್ ಫೋನ್ಸ್ಗಳಲ್ಲಿ 90 Hz ಎಲ್ಲ ಕೊಡ್ತಿದ್ದಾರೆ. ಬಟ್ ಇದಕ್ಕೂ ಮುಂಚೆ ಯಾವತ್ತೂ ಇವರು ಸ್ಕ್ರೀನ್ ರಿಫ್ರೆಶ್ ರೇಟ್ನ ಕೊಟ್ಟಿಲ್ಲ. ಮತ್ತೊಂದು ಸೀಕ್ರೆಟ್ ವಿಷಯ ಅಂತಂದರೆ ಈ ಸ್ಕ್ರೀನ್ ರಿಫ್ರೆಶ್ ರೇಟ್ನೆಲ್ಲ ಈ ಶೋಮಿ, ವಿವೋ, ಓಪೋ, OnePlusಗೆಲ್ಲ ಸ್ಯಾಮ್ಸಂಗ್ ಅವರೇ ಸೇಲ್ ಮಾಡ್ತಿದ್ದಾರೆ. ಸ್ಯಾಮ್ಸಂಗ್ ಅವ್ರಿಗೆ ಕೊಡೋಕ್ಕಾಗಲ್ವಾ? ಇವ್ರು 90 Hz ಪ್ಯಾನಲ್ ಇವ್ರಿಗೆ ಕೊಡೋಕ್ಕಾಗಲ್ವಾ? ಗೊತ್ತು ಅವ್ರಿಗೆ, ಜನರಿಗೆ ಇದು ಯೂಸ್ ಇಲ್ಲ, ಅಷ್ಟೊಂದು ಇದರ ಅವಶ್ಯಕತೆ ಇಲ್ಲ, ಎಲ್ಲಿ ಚೇಂಜಸ್ ಮಾಡಬೇಕಲ್ಲಿ ಮಾಡ್ತಿದ್ದಾರೆ. ಇವರ ಪ್ರತಿಯೊಂದು ಫೋನಲ್ಲಿ AMOLED ಪ್ಯಾನಲ್ ಕೊಡ್ತಿದ್ದಾರೆ. ಸ್ಯಾಮ್ಸಂಗ್ AMOLED ಪ್ಯಾನಲ್ ಇನ್ನೊಂದು ಒಳ್ಳೆ ಕಲರ್ ಸಿಗುತ್ತೆ. ಸೊ ಇಷ್ಟೊಂದು ಒಳ್ಳೆ ಕ್ವಾಲಿಟಿ ಇನ್ನೂ ಬೇರೆ ಫೋನ್ಸ್ಗಳು ಯಾರು ಕೊಡೋಕ್ಕಾಗ್ತಿಲ್ಲ. ಸ್ಯಾಮ್ಸಂಗ್ ಕಡೆಯಿಂದನೇ OnePlus ಎಲ್ಲ ತೊಗೊಳ್ತಾರೆ, ಅಲ್ಲೊಂದು ಒಳ್ಳೆ ಕ್ವಾಲಿಟಿ AMOLED ಪ್ಯಾನಲ್ ನೋಡ್ತೀವಿ. ಬಟ್ ಸ್ಯಾಮ್ಸಂಗ್ ಥರನೇ ಕಲರ್ಸ್ಗಳು, ವ್ಯೂ ಎಲ್ಲ ಈ ಪಂಚೋಲ್ ಡಿಸ್ಪ್ಲೇ ಕೊಡ್ತಾರೆ. ಸೊ ಈ ಕಂಪ್ನಿಗಳೆಲ್ಲ ಇದನ್ನು ಕೊಡೋಕ್ಕೆ ಆಗಲ್ಲ. ಇಷ್ಟೇ ಅಲ್ಲದೆ 90 Hz 120 Hz ಯೂಸ್ ಆದರೂ ಏನು, ಜಸ್ಟ್ ನಾವು ಸ್ಕ್ರೀನ್ ರಿಫ್ರೆಶ್ ಅಂದರೆ ಸ್ಮೂತರ್ ಎಕ್ಸ್ಪೀರಿಯನ್ಸ್ ಒಂದು ಸಿಗುತ್ತೆ. ಪಬ್ಜಿ ಆಡಬೇಕಾದ್ರೆ ಗೇಮಿಂಗ್ ಹಾಗೆ ಹೇಗೆ ಅಂತ ಎಲ್ಲ ಓವರ್ ಹೈಪ್ನ ನೋಡಿದ್ವಿ. ಬಟ್ ಖಂಡಿತ ನಿಮ್ಗೆ ರಿಯಲ್ ಲೈಫಲ್ಲಿ ಸ್ವಲ್ಪ ನಿಮಗೆಲ್ಲೋ ಬೆಟರ್ ಫೀಲ್ ಅಂತ ಅನ್ಸುತ್ತೆ. ಪಬ್ಜಿ ಗೇಮ್ 60 Hz ಮಾತ್ರ ನಾವು ಆಟ ಆಡ್ಕೋಬೋದು, 90 Hz 120 Hz ಇನ್ನೂ ಸಪೋರ್ಟ್ ಆಗಲ್ಲ. ಯೂಟ್ಯೂಬಲ್ಲಿ ಕೂಡ 30 Hz ನಾವು ವೀಡಿಯೋಸ್ಗಳನ್ನ ಎಡಿಟ್ ಮಾಡಿ ನಾವು ಅಪ್ಲೋಡ್ ಮಾಡ್ತೀವಿ. ಸೊ ಅದು ವ್ಯೂ ನೋಡಬೇಕಾದ್ರೆ ನೀವು ಮತ್ತೆ ಅದನ್ನು HD ನೋಡ್ತೀರಾ, 430p ನೋಡ್ತೀರಾ, 360p ನೋಡ್ತೀರಾ. ಸೊ ಈ ಸ್ಕ್ರೀನ್ ರಿಫ್ರೆಶ್ ರೇಟ್ ಆವಾಗ ಮ್ಯಾಟರ್ ಆಗತ್ತಾ, ಇದು ಯೂಸ್ ಆಗತ್ತಾ? ಸೊ ಖಂಡಿತ ಇದರ ಯೂಸೇಜ್ ಅಷ್ಟೊಂದು ಚೆನ್ನಾಗಿಲ್ಲ. ಬಟ್ ಇದರಲ್ಲಿ ಮಾರ್ಕೆಟ್ ಸ್ಟ್ರಾಟಜಿ ಇದೊಂದು ಓವರ್ ಹೈಪ್ ಹುಟ್ಟಿಸಿ ಜನರಿಗೆ ಫೋನ್ಸ್ಗಳನ್ನ ತೊಗೊಳ್ಳೋ ಹಾಗೆ ಒಂದು ಹೈಪ್ ಹುಟ್ಟಿಸ್ತಾರೆ ಅಷ್ಟೇ. ಇನ್ನು ಕೊನೆಯದಾಗಿ ನೀವೊಂದು ಹೊಸ ಸ್ಮಾರ್ಟ್ಫೋನ್ ತೊಗೊಳ್ಬೇಕಾದ್ರೆ ಈ ಎಲ್ಲ ವಿಷಯಗಳನ್ನ ನೋಡಿಕೊಂಡ್ರೆ ನೀವು ವರ್ಷಾನ್ಗಟ್ಲೆ ಎಷ್ಟು ನೀವು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ನಿಮ್ಮ ಸ್ಮಾರ್ಟ್ಫೋನ್ನ ಎಸೆಸರಿ ಹಿಡಿದು ಚಡ್ಡಿ ಬಟ್ಟೆ ಎಲ್ಲ ಹಿಡ್ಕೊಂಡು ಎಷ್ಟು ದುಡ್ಡು ಖರ್ಚು ಮಾಡ್ತೀರಾ ಒಂದು ಸರ್ತಿ ಕ್ಯಾಲ್ಕುಲೇಟ್ ಮಾಡಿ. ನಾನು ಆದಷ್ಟು ಬೇಗ ಮತ್ತೊಂದು ಇದ್ರ ಬಗ್ಗೆ ವಿಡಿಯೋ ಕೂಡ ತೊಗೊಂಡು ಬರ್ತೀನಿ. ಯಾರು ಏನೇ ಹೇಳಿದ್ರು ದುಡ್ಡು ಕೊಡೋರು ನಾವಿದ್ದೀವಿ. ನಿಮ್ಮ ರಿಕ್ವೈರ್ಮೆಂಟ್ಸ್ಗಳೇನಿದೆ, ನಿಮ್ಮ ಕ್ಯಾಮ್ರಾ ಚೆನ್ನಾಗಿ ಬೇಕಾ, ನಿಮ್ಮ ಕ್ಯಾಮ್ರಾ ಫೋನನ್ನು ಹುಡುಕಿ, ಪ್ರೊಸೆಸರ್ ಚೆನ್ನಾಗಿ ಬೇಕಾ, ಪ್ರೊಸೆಸರ್ ಇರುವಂಥ ಫೋನನ್ನು ಹುಡುಕಿ, ಓವರಾಲ್ ಈ ಸ್ಕ್ರೀನ್ ರಿಫ್ರೆಶ್ ರೇಟ್ಸ್ಗಳು ಇದರ ಅವಶ್ಯಕತೆ ನಿಮ್ಗೆ ಎಷ್ಟಿದೆ ಇಂಥ ವಿಷಯಗಳನ್ನ ತಿಳ್ಕೊಳ್ಳಿ. ಆಮೇಲೆ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿ, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಬೆಸ್ಟ್ ಸ್ಮಾರ್ಟ್ಫೋನ ತೊಗೊಳ್ಳಿ. ಈ ಸ್ಮಾರ್ಟ್ಫೋನ್ ಕಂಪ್ನಿಗಳು ಇವತ್ತೊಂದು ಫೋನ್ ಲಾಂಚ್ ಮಾಡುತ್ತೆ, ನಾಳೆ ಒಂದು ಫೋನ್ ಲಾಂಚ್ ಮಾಡುತ್ತೆ. ಇವಾಗಂತೂ ವಾರಕ್ಕೊಮ್ಮೆ ಎರಡು ವಾರಕ್ಕೊಮ್ಮೆ ಒಂದೊಂದು ಫೋನ್ಸ್ಗಳನ್ನ ನಾವೆಲ್ಲ ನೋಡ್ತಾ ಇದ್ವಿ. ಸೊ ಇದು ಜಸ್ಟ್ ಒಂದು ಕ್ರಿಯೇಟರ್ಗೆ ಮತ್ತು ಟೆಕ್ಕಲ್ಲಿ ಯಾರೆಲ್ಲ ಇದ್ದಾರೆ ಇವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಇವರೆಲ್ಲ ಮಧ್ಯದಲ್ಲಿ ತುಂಬ ದುಡ್ಡು ಮಾಡ್ತಾರೆ. ಬಟ್ ಇದರಿಂದ ಯೂಸರ್ಗೆ ಏನು ಲಾಭ? ಯೂಸರ್ ದಿನ ಒಂದು ಫೋನ್ ಬಗ್ಗೆ ವಿಡಿಯೋ ನೋಡ್ತಾನೆ, ಆ ಫೋನ್ಸ್ನ ತೊಗೊಳ್ತೀರಾ. ಇವತ್ತು ನಾನು ಫೋನ್ ತೊಗೊಂಡೆ, ನಾನು ಮತ್ತೆ ಅದನ್ನು ಮರಳಿ ಸೇಲ್ ಮಾಡಬೇಕಾದ್ರೆ ಕಮ್ಮಿ ಬೆಲೆಗೆ ಹೋಗುತ್ತೆ ಗುರು. 1-2 ದಿವಸಗಳಲ್ಲಿ ನಮ್ಮ ಫೋನ್ಸ್ಗಳ ಲೈಫ್ ಕಮ್ಮಿ ಆಗ್ತಿದೆ. ಹೋಪ್ಫುಲಿ ನಿಮ್ಗೊಂದು ಡೀಪ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅನ್ಕೋತೀನಿ. ಸೊ ನಾನು ಇದೇ ರೀತಿ ಇದ್ದೀನಿ ಗುರು, ನಾನು ಏನಾದರೂ ಇದೇ ರೀತಿ ವೀಡಿಯೋ ಮಾಡ್ತೀನಿ, ನಾನು ಸ್ಟೇಟ್ ಫಾರ್ವರ್ಡ್ ಆಗಿರ್ತೀನಿ. ಒಳಗಿನ ಕಚಡಗಳನ್ನ ಆದಷ್ಟು ನಿಮ್ಮ ಮುಂದೆ ನಾನು ಆವಾಗ ತೊಗೊಂಡು ಬರ್ತಾಯಿದ್ದೀನಿ. ಹೋಪ್ಫುಲಿ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಕನ್ನಡಿಗರಿಗೆ ಸಪೋರ್ಟ್ ಮಾಡಿ. ನಿಮ್ಗೇನು ಅನಿಸುತ್ತೆ ಈ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ, ನಾನು ವೇಟ್ ಮಾಡ್ತಾಯಿದ್ದೀನಿ.
ಸಿಗೋಣಂತೆ ಮತ್ತೆ ನಮ್ಮ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಗೈಸ್, ಸಿ ಇನ್ ದ ನೆಕ್ಸ್ಟ್ ಒನ್. ಲವ್ ಯು ಆಲ್. ನಮಸ್ಕಾರ.